ಬಸವರಾವ್ ಸರ್ ನಮ್ಮ ಜೀವನದಲ್ಲಿ ಬಂದಿರೋದು ನಮಗೊಂದು ಏಂಜಲ್ ದೇವದೂತರ ಬಂದಂಗೆ ತುಂಬ ಸಂತೋಷ ಆಗುತ್ತೆ. ನಾನು ಈ ಡ್ರಗ್ಲೆಸ್ ಥೆರಪಿಯಲ್ಲಿ ಸುಮಾರು 2009ಇಂದನೂ ಮಾಡ್ತಾನೇ ಇದ್ದೀನಿ. ಪ್ರಾಣಿಕ್ ಹೀಲಿಂಗ್, ರೀಕಿ, ಹಿಪ್ನೋಥೆರಪಿ ಮತ್ತು ಕ್ರಿಸ್ಟಲ್ ಹೀಲಿಂಗ್, ಸೌಂಡ್ ಹೀಲಿಂಗ್ ಎಲ್ಲ ಥರದ ಆಯಾಮಗಳನ್ನು ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆದರೆ ಇದರಷ್ಟು ಸಂತೃಪ್ತಿ, ಇದರಷ್ಟು ಖುಷಿ, ಇದರಷ್ಟು ಸಂತೋಷ ಇನ್ಯಾವುದು ಕೊಟ್ಟಿಲ್ಲ. ಯಾಕೆ ನಾನು ಇಷ್ಟು ಹೇಳ್ತೇನೆ ಅಂದರೆ ಡಿಫ್ರೆನ್ಸ್ ಇದೆ ಅದರಲ್ಲಿ. ಅದು ಎಲ್ರಿಗೂ ಹ್ಯಾಂಡಿಯಾಗಿ ಸಿಗೋದಿಲ್ಲ, ಹ್ಯಾಂಡಿಯಾಗಿ ಬರೋದೇ ಇಲ್ಲ. ಅದು ಅಂದರೆ ನನ್ನ ಸ್ವಂತಕ್ಕೆ ಆ್ಯಕ್ಚುಲಿ ನನಗೆ ಹೇಳ್ಕೊಳ್ಳೋಂಥ ದೊಡ್ಡ ಕಾಯಿಲೆ ಏನೂ ಇಲ್ಲ. ಮನೆಯವರ ಆರೋಗ್ಯಕ್ಕೋಸ್ಕರ ಮನೆಯವರೆಲ್ಲ ಹೆಲ್ದಿಯಾಗಿರಬೇಕು. ನಾವಿರೋದು ರಿಮೋಟ್ ಏರಿಯಾ, ಮುಳಬಾಗಲ್ ತಾಲೂಕು. ಅಲ್ಲಿ ಹಾಸ್ಪಿಟಾಲಿಟಿ ಝೀರೋನಲ್ಲಿದೆ. ಅಲ್ಲಿ ಏನೇ ಆದರೂ ಅರ್ಧ ಗಂಟೆ ಜೀವ ಹಿಡ್ಕೊಂಡಿದ್ರೆ ಕೋಲಾರದವರೆಗೂ ಹೋದರೆ ಬದುಕ್ಬೋದು, ಇಲ್ಲಾಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆದ್ದರಿಂದ ಮನೆಯವ್ರನ್ನ, ಸುತ್ತಮುತ್ತ ಜನನ ಹೀಲ್ ಮಾಡೋಣ ಅಂಥೇಳಿ ನಾನು ಆವಾಗಲೇ ಡ್ರಗ್ಲೆಸ್ ಥೆರಪಿ ಸ್ಟಾರ್ಟ್ ಮಾಡಿದ್ದು. ಆದರೆ ಅದು ಎಲ್ರಿಗೂ ನಾವು ಮಲಗಿಸಿ ಹಿಪ್ನೋಥೆರಪಿ ಮಾಡೋಕ್ಕಾಗಲ್ಲ, ಎಲ್ರಿಗೂ ಯಾರೂ ನಂಬಲ್ಲ ಕ್ರಿಸ್ಟಲ್ ಹೀಲಿಂಗ್. ಬಟ್ ಇದು ಇನ್ಸ್ಟೆಂಟ್ ರಿಸಲ್ಟ್. ಹಿಂಗೆ ನಾವು ಕಲರ್ ಹಾಕಿದ್ವಿ ಅಂದರೆ ಹಿಂಗೆ ಸರಿ ಹೋಗ್ತಾರೆ. ಹಿಂಗೊಂದು ಪಾಯಿಂಟ್ ಟ್ಯಾಪ್ ಮಾಡಿದ್ವಿ ಅಂದರೆ ಮನೇಲಿ ಗಂಡ ಹೆಂಡತಿ ಜಗಳ ಆಡೋದು ನಿಂತೋಗುತ್ತೆ. ಈ ಥರ ತುಂಬ ಇನ್ಸ್ಟೆಂಟ್ ರಿಸಲ್ಟು ಮತ್ತು ಹ್ಯಾಂಡಿ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಮಾಡ್ಬೋದು. ನಾವು ವಯಸ್ಸಾಗಿ ಕಿವಿ ಕೇಳ್ದರೆ ಇರೋರಿಗೆ ಹಿಪ್ನೋಥೆರಪಿ ಕಮೆಂಟ್ ಕೊಡೋಕ್ಕಾಗಲ್ಲ, ಅವ್ರು ಕೇಳಿಸ್ಕೊಳ್ಳೋದು ಇಲ್ಲ, ತಾಳ್ಮೆ ಇರಲ್ಲ. ಆದರೆ ಇದು ರೀಚಬಲ್, ಎಲ್ಲರಿಗೂ ರೀಚಬಲ್ ಇದೆ. ತುಂಬ ಉಪಯೋಗ ಆಗಿದೆ, ತುಂಬ ಅಂದರೆ ತುಂಬ. ಮನೆಯಲ್ಲಿ ಇವಾಗ ಮೆಡಿಸಿನ್ ಬಾಕ್ಸ್ ಇಲ್ಲ, 1 ವರ್ಷದಿಂದ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಮೆಡಿಸಿನ್ ಬಾಕ್ಸ್ ಇಲ್ಲ. ಯಾರು ಏನೇ ಪ್ರಾಬ್ಲಮ್ ಆದರೂ ಏನು ಅಂತ ಫಸ್ಟ್ ನನಗೆ ಫೋನ್ ಮಾಡ್ತಾರೆ. ಅಲ್ಲಿವರೆಗೂ ಬಂದಿದೆ. ನಮ್ಮ ಡಾಕ್ಟ್ರ್ ಹತ್ರ ಯಾರು ಹೋಗಲ್ಲ. ತುಂಬ ಸಂತೋಷ ಇದೆ. 85 ವರ್ಷದ ನಮ್ಮ ತಾಯಿನ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀನಿ. 100% ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು. ನೀವು ಜೀವನದಲ್ಲಿ ಏನೇ ಸಾಧಿಸಬೇಕಂದ್ರೆ ದೇಹ ಸದೃಢವಾಗಿರಬೇಕು. ಆ ಒಂದು ಕಳಕಳಿಯಿಂದ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ. ಜನರು ಸ್ವೀಕರಿಸಿದ್ದಾರೆ ಆ್ಯಂಡ್ ದೇ ಆರ್ ಹ್ಯಾಪಿ. ಸೊ ನಮ್ಮೆಲ್ಲ TM ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಕೃತಜ್ಞತೆ ಭಾವದಿಂದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೋ ಒಂದು ಹೇಳ್ಕೊಟ್ಟೆ, ಬಟ್ ಅದನ್ನು ಹಳ್ಳಿಗೆ ತಗೊಂಡು ಹೋಗ್ತಿದ್ದಾರೆ ನನ್ನ ಸ್ಟೂಡೆಂಟ್ಸು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್.